ಲೈಬ್ರರಿ ಉದ್ಘಾಟನೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಡದ ಒಂದು ಉದ್ಘಾಟನೆ, ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವೆಲ್ಲನೂ ಕೂಡ ಒಟ್ಟಿಗೆ ಗ್ರಾಮದಲ್ಲಿ ಆಯೋಜಿಸಿ ಏನು ಕಟ್ಟಡ ತುಂಬ ಮುಖ್ಯ ಪ್ರತಿಯೊಂದಕ್ಕೂ ಕೂಡ. ಅದೇ ರೀತಿಯಾಗಿ ಲೈಬ್ರರಿನೂ ಕೂಡ ತುಂಬ ಇಂಪಾರ್ಟೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ, ಹೋರಾಟ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು ಅಂತ ಹೇಳಿದ್ರೆ ಲೈಬ್ರರಿ ಮತ್ತು ಪೇಪರು, ಇನ್ನೊಂದು ಮತ್ತೊಂದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಒಂದು ಉತ್ತಮವಾದಂಥ ಕೆಲಸವನ್ನು ನಮ್ಮ ರಾಯಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಎಲ್ಲ ಮುಖಂಡರುಗಳು, ವಿಶೇಷವಾಗಿ ಹರೀಶ್ ಗೌಡರು ಮತ್ತು ನಮ್ಮ ಸತೀಶ್ ಅವರು, ಎಲ್ಲರವರು ಮತ್ತು ಎಲ್ಲ ಸದಸ್ಯರು ಎಲ್ಲರೂ ಕೂಡ ಸೇರಿ ಇದನ್ನು ಕೆಲಸ ಮಾಡಬೇಕು ಅಂತ ಮಾಡಿದ್ದಾರೆ. ಲೈಬ್ರರಿ ಉದ್ಘಾಟನೆ ಆಗೋದು ತುಂಬ ದೊಡ್ಡ ಕೆಲಸ ಅಲ್ಲ. ಅದೇ ರೀತಿಯಾಗಿ ಭವನ ಉದ್ಘಾಟನೆ ಆಗೋದು ದೊಡ್ಡದಲ್ಲ. ಆದರೆ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ಇವತ್ತು ಭವನ ಒಂದು ಕಟ್ಟಡ ಇದ್ರೆ ಎಲ್ಲಾನು ಕೂಡ ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಭೆಗಳು ಮಾಡಿ ಆ ಸಭೆಗಳ ಮುಖಾಂತರ ಗ್ರಾಮದ ಅಭಿವೃದ್ಧಿಯನ್ನ ಪಡಿಸುವಂತದ್ದು, ಅಭಿವೃದ್ಧಿಪಡಿಸುವಂತದ್ದು. ಅಗ್ರಹಾರ ನಮ್ಮ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಒಂದು ಉದ್ಘಾಟನೆ, ಅದೇ ರೀತಿಯಾಗಿ ಲೈಬ್ರರಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಇವತ್ತು ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯಗಳು, ಮುಖಂಡರುಗಳೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಮಾಡಿದ್ದಾರೆ. ಒಂದೊಂದು ಗ್ರಾಮದಲ್ಲೂ ಕೂಡ ಏನು ಲೈಬ್ರರಿ ತುಂಬ ಮುಖ್ಯ. ಎಷ್ಟೋ ಜನ ಮಕ್ಕಳು ಓದುವಂಥ ಮಕ್ಕಳಿಗೆ ಕೆಲವು ಮನೆಗಳಲ್ಲಿ ಪೇಪರ್ ಬರ್ತಿದೆ, ಕೆಲವು ಮನೆಗಳಲ್ಲಿ ಬರಲ್ಲ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಒಂದು
ಲೈಬ್ರರಿಗಳೇನಾದ್ರು ಇದ್ದರೆ ಅದರಿಂದ ಓದಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಜ್ಞಾನಾರ್ಜನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ಕೆಲಸ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಪಂಚಾಯತಿಯವರು ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಮಾಡಬೇಕು. ಇಲ್ಲಾಂದರೆ ಅಟ್ಲೀಸ್ಟು ಯಾರು ಸ್ವಲ್ಪ ಸ್ಥಿತಿವಂತರಾಗಿರ್ತಾರೆ, ಸ್ವಲ್ಪ ಹಣವಂತರಾಗಿರ್ತಾರೆ, ಅವರು ಕೂಡ ಇಂಥದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟರೆ ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಬಡವರಿಗೆ ವಿಶೇಷವಾಗಿ ಇದರಿಂದ ಅನುಕೂಲ ಆಗ್ತದೆ. ಇಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಇವತ್ತು ನಮ್ಮ ABC ಯಲ್ಲಪ್ಪನವರು ಬಡ ಮಕ್ಕಳಿಗೆ ಉಚಿತವಾಗಿ 5,000 ರೂಪಾಯಿ ಬುಕ್ಸು ಮತ್ತು ಬ್ಯಾಗು ಇವೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಭಾವನೆಗಳು ಎಲ್ಲರಲ್ಲೂ ಕೂಡ ಬರಲ್ಲ, ಕೆಲವು ಜನರಲ್ಲಿ ಮಾತ್ರ ಬರ್ತದೆ. ಎಷ್ಟೋ ಜನ ಹಣವಂತರು, ಎಷ್ಟೇ ಹಣ ಇದ್ದರೂ ಕೂಡ ನಾನೇನೋ ಒಂದು ಗ್ರಾಮಕ್ಕೆ ಮಾಡಬೇಕು ಅನ್ನುವಂಥ ಭಾವನೆ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ABC ಯಲ್ಲಪ್ಪನವರು ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಇವತ್ತು 5,000 ರೂಪಾಯಿ ಕೊಟ್ಟು ಇವತ್ತೆಲ್ಲ ಮಾಡಿದ್ದಾರೆ. ಅವರು ಕೂಡ ಇವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿಯಾದಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಮಸಂದ್ರ ಅಗ್ರಹಾರದಲ್ಲಿ ಈ ದಿನ ಅಂಬೇಡ್ಕರ್ ಜಯಂತ್ಯೋತ್ಸವ ಆಗಲೇ ಅಂಬೇಡ್ಕರ್ ಭವನ ಉದ್ಘಾಟನೆ ಹಾಗೂ ಗ್ರಂಥಾಲಯ ಉದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದೆಲ್ಲ ಕಾರ್ಯವನ್ನು ನಮಗೆ ಅರ್ಪಿಸಿ ಲೋಕಾರ್ಪಣೆ ಮಾಡಿ ಹೋಗಿದಂಥ ನಮ್ಮ ಜನಪ್ರಿಯ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಗ್ರಾಮದ ಮುಖಂಡರು, ಸ್ನೇಹಿತರು ಆದಂಥ ನಮ್ಮ ABC ಯಲ್ಲಪ್ಪನವರು ಈ ಒಂದು ಗ್ರಾಮಕ್ಕೆ ನಾವೆಲ್ಲೋ ಏನೋ ಮಾಡೋದಲ್ಲ, ನಮ್ಮ ಗ್ರಾಮಕ್ಕೆ ಫಸ್ಟ್ ನಮ್ಮ ಗ್ರಾಮಕ್ಕೆ ನಾವೇನಾದರೂ ಮಾಡಬೇಕು. ಆ ಒಂದು ಉದ್ದೇಶದಲ್ಲಿ ಇವತ್ತೊಂದು ಅರ್ಥಪೂರ್ಣವಾಗಿ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲ ಬುಕ್ಕು, ಬ್ಯಾಗು ಮತ್ತು ಓದೋದಕ್ಕೆ ಏನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಕೊಟ್ಟು, ಹಾಗೆ ಎಲ್ಲ ಎಷ್ಟೇ ಇದ್ದರೂ ಕೂಡ ಪಾಪ ಆರ್ಥಿಕವಾಗಿ ಇವತ್ತು ಸ್ವಲ್ಪ ಎಲ್ಲರೂ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಹೋಗ್ಬಿಡ್ತಾರೆ ಆರ್ಥಿಕ ಕಾರಣಗಳಿಂದ. ಆ ಒಂದು ವಿಷಯವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲ ಮಕ್ಕಳಿಗೆ ತಲಾ 5,000 ರೂಪಾಯಿ ಅಂತೆ ಅವ್ರ ಊರಿನ ಎಲ್ಲ ಕಮಸಂದ್ರ ಗ್ರಾಮದ ಎಲ್ಲ ಮಕ್ಕಳಿಗೂ ಕೂಡ ಸುಮಾರು 75-80 ಮಕ್ಕಳಿಗೆ 5,000 ರೂಪಾಯಿ ಅಂತೆ ಧನ ಸಹಾಯ ಕೂಡ ಮಾಡಿರ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ವಿದ್ಯೆ ಸತೀಶ ಮಾತಾಡಿದ್ರು ಸತೀಶ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುವ ನಮ್ಮ ಕಮಸಂದ್ರ ಅಗ್ರಹಾರ ನಿಜವಾಗ್ಲೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮತ್ತು ಲೈಬ್ರರಿ ಗ್ರಂಥಾಲಯ ಊರಿಗೆ ಬೇಕಾಗಿದ್ದು ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಗ್ರಂಥಾಲಯ ಅಂತ ಹೇಳಿದ್ರೆ ಇಡೀ ಮಕ್ಕಳಿಗೆ ಒಂದು ಒಳ್ಳೆ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೆ, ಅಲ್ಲಿ ಅವ್ರಿಗೆ ಕಂಪ್ಯೂಟ್ರ್ ಕೊಡಿಸೋದಾಗಲಿ ಮತ್ತು ಅವ್ರಿಗೆ ಬುಕ್ಸ್ ಕೊಡಿಸೋದಾಗಲಿ ಭಾಳ ತುಂಬ ಒಳ್ಳೆ ಕೆಲಸ. ಯಾಕಂದರೆ ಬಾಬಾ ಸಾಹೇಬ್ ಹೇಳಿರೋದು ಇದೇನೆ, ಯಾವ್ಯಾವ ಊರುಗಳಲ್ಲಿ ಗ್ರಂಥಾಲಯ ಇರ್ತದೋ ಅಂಥ ಗ್ರಂಥಾಲಯಗಳಿದ್ದಲ್ಲಿ ಮಕ್ಕಳು ಅತಿ ಹೆಚ್ಚು ಓದೋದಕ್ಕೆ ಸಹಕಾರ ಆಗ್ತದೆ. ನಾನು ನಿಜವಾಗ್ಲೂ ಇವತ್ತು ನನಗೆ ಭಾಳ ಸಂತೋಷ ಆಯ್ತಾಗಿ ಏನಂದರೆ ನಮ್ಮ ಅಣ್ಣವರು, ನಮ್ಮ ಮಾರ್ಗದರ್ಶಕರು, ನಮ್ಮ ABC ಯಲ್ಲಪ್ಪಣ್ಣನವರು ಇಲ್ಲಿ ಸುಮಾರು ಒಂದು 73 ಮಕ್ಕಳಿಗೆ ಅವರಿಗೆ ಏನು ಕಲಿಕೆ ಸಾಮಗ್ರಿಗಳನ್ನು ಕೊಡುವ ಮುಖಾಂತರ ಮತ್ತು ಅವ್ರನ್ನ ಆರ್ಥಿಕವಾಗಿ ಸ್ವಲ್ಪ ಒಂದು ಅವ್ರಿಗೆ ಕೊಟ್ಟು ಏನು ಈ ದಿನ ನಮ್ಮ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಕಮಸಂದ್ರ ಅಗ್ರಹಾರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಹಾಗೂ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಆನೇಕಲ್ನ ಶಾಸಕರಾದಂಥ ಶಿವಣ್ಣವರಿಗೆ ಹಾಗೂ ನಮ್ಮ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಎಲ್ಲರೂ ಆಗಮಿಸಿದರು. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ನಮ್ಮ ಶಾಸಕರು 5 ಲಕ್ಷ ಅನುದಾನವನ್ನು ನೀಡ್ತೀನಿ ಅಂತ ಹೇಳಿದ್ದಾರೆ. 5 ಲಕ್ಷ ಅನುದಾನ ನಮ್ಮ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರು ತರಬೇತಿ ಇದನ್ನು ನಮ್ಮ ಇವರು KNX ಅಲ್ಲಿ ನಮ್ಮ ಶರತ್ ಬಚೇಗೌಡರು ಹತ್ರ ಒಂದು ಸಲ ನಾವು ಹೋಗಿ ಮಾತಾಡಿದ್ವಿ. ಆಯಿತು, ಶಾಸಕರು ಲೆಟ್ರ್ ಕೊಡಿಸಿ ನಾವು KNXನಿಂದ ಕಂಪ್ಯೂಟ್ರು ಮತ್ತು ಟೇಬಲ್ಸು ಮಕ್ಕಳಿಗೆ ಸತೀಶ ಕಮಸಂದ್ರ ಅಗ್ರಹಾರದಲ್ಲಿ ಇವತ್ತೇನು ನಾವು ಅಂಬೇಡ್ಕರ್ ಭವನ ಮತ್ತು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣನವರು. ಈಗೇನು ನಮ್ಮ ಹಳ್ಳಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಬಹುದಿನದ ಕನಸಾಗಿತ್ತು ನಮಗೆ ಗ್ರಂಥಾಲಯ.
ಆ ಗ್ರಂಥಾಲಯವನ್ನು ಇವತ್ತು ನಾವು ಓಪನ್ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಹಳ್ಳಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮದು ನಮ್ಮ ಕಾಲದಲ್ಲಿ ನಾವು ಓದೋದಕ್ಕೆ ನಮಗೆ ಯಾವುದೇ ಒಂದು ಸಲಕರಣೆಗಳಿರಲಿಲ್ಲ. ಹಾಕ್ಕೊಳ್ಳೋಕೆ ಬಟ್ಟೆ ಇರಲಿಲ್ಲ, ನನಗೆ ಓದೋದಕ್ಕೆ ಬುಕ್ಸ್ ಇರಲಿಲ್ಲ, ಫೀಸ್ ಕಟ್ಟೋದಕ್ಕೂ ನಾನು ಕೂಲಿ ಮಾಡಿ ಫೀಸ್ ಕಟ್ತಾಯಿದ್ವಿ. ಆ ದೃಷ್ಟಿಕೋನ ಇಟ್ಕೊಂಡು ಈಗ ಓದ್ತಕ್ಕಂಥ ಮಕ್ಕಳು ಆ ರೀತಿ ಓದಬಾರ್ದು, ಅವ್ರಿಗೇನಾದರೂ ಸಹಾಯಧನ ನೀಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೋದ ವರ್ಷದಿಂದನೂ ನಾನೊಂದು ನಮ್ಮ ಕುಟುಂಬದ ಪರವಾಗಿ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ದೀನಿ. ಆ ಫೌಂಡೇಶನ್ ಪರವಾಗಿ ABC ಫೌಂಡೇಶನ್ ಅಂತ, ಆ ಫೌಂಡೇಶನ್ನಿಂದ ನಾವು ಓದ್ತಕ್ಕಂಥ ಮಕ್ಕಳಿಗೆ ಬ್ಯಾಗು, ಬುಕ್ಕು, ಆರ್ಥಿಕವಾಗಿ ಯಾರು ಕುಂದಿದ್ದಾರೆ ಅವರಿಗೆ 5,000 ರೂಪಾಯಿ ಸಹಾಯಧನಗಳ ರೀತಿಯಲ್ಲಿ ಕೊಟ್ಟು ಮುಂದಿನ ದಿನಗಳಲ್ಲಿ ಲೈಬ್ರರಿಗೆ ನಾನು ಸಾಧ್ಯವಾದಷ್ಟು ಸಹಾಯ ಮಾಡ್ತೀನಿ. ಓದಂಥ ವಿದ್ಯಾರ್ಥಿಗಳಿಗೆ ಬಹು ನಿರೀಕ್ಷೆ ಇಟ್ಕೊಂಡು ಅವ್ರ ಮುಂದೆ ನಾವು ಪಟ್ಟ ಕಷ್ಟಪಡಬಾರ್ದು. ನಾವು ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ. ಆ ಮಕ್ಕಳಿಗೆ ಬಹಳ ಉಚಿತವಾಗಿ ಅವರ ಜೊತೆ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರು ಓದಬೇಕು, ಬೆಳಿಬೇಕು, ಈ ಊರಿನ ಬಗ್ಗೆ ಕಾಳಜಿ ವಹಿಸಬೇಕು. ನಮಗೆ ಎಲ್ಲೆಲ್ಲೋ ಬೇರೆ ಊರುಗಳಲ್ಲಿ, ಬೇರೆ ತಾಲೂಕುಗಳಲ್ಲಿ ನಮ್ಮದೇ ಇರ್ತಕ್ಕಂಥ ಛಾಪುಗಳನ್ನ ನಾವು ಮೂಡಿಸಿದ್ದೀವಿ. ಆದರೆ ನಮ್ಮ ಹಳ್ಳಿನಲ್ಲಿ ನಾನು ಹುಟ್ಟಿದ ಹಳ್ಳಿನಲ್ಲಿ ನಾನೇನಾದರೂ ಕೊಡುಗೆ ಕೊಡಬೇಕು. ಆ ಕೊಡುಗೆ ಕೊಡಬೇಕಂತ ನಾನು ಈಗ ಪ್ರಾರಂಭ ಮಾಡಿದ್ವಿ. ಈ ಪ್ರಾರಂಭಕ್ಕೆ ಬಂದು ಈ ಉದ್ಘಾಟನೆ ಮಾಡಿ ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು, ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ರವರು, ಹಾಗೂ ಬ್ಯಾಗಡನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಮುಖಂಡರುಗಳು ಇವರೆಲ್ಲರಿಗೂ ವಂದಿಸಿ, ಅದೇ ರೀತಿ ಮಾಧ್ಯಮ ಮಿತ್ರರು ಬಂದಿದ್ದೀರಾ, ನಿಮಗೂ ವಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಕಮಸಂದ್ರ ಗ್ರಾಮದಲ್ಲಿ ಒಂದು ಬ್ಯಾಗಡನಹಳ್ಳಿ ಪಂಚಾಯಿತಿಯ ಕಮಸಂದ್ರ ಗ್ರಾಮದಲ್ಲಿ ಒಂದು ನೂತನ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಅಂದರೆ ಅಂಬೇಡ್ಕರ್ ಭವನ ಹಾಗೂ ಒಂದು ಗ್ರಂಥಾಲಯ. ಇದೇ ಥರ ಎಲ್ಲ ಊರುಗಳಲ್ಲೂ ಮಾಡ್ಕೊಂಡು ಮಾಡಬೇಕಂತ ನಾವು ಯಾವಾಗೂ ಕೇಳ್ಕೊಳ್ತಾ ಇರ್ತೀವಿ. ಆಮೇಲೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಎಲ್ಲರಿಗೂ ಒಂದು ಮಾತು ಹೇಳಿದ್ರು, ಇದೇ ಥರ ಎಲ್ಲ ಊರಲ್ಲಿ ಆಗಬೇಕು. ಆವಾಗ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಅಂಬೇಡ್ಕರ್ ಭವನನು ಕಟ್ಟಡ ಕಟ್ಟಿದ್ದಾರೆ. ಆಮೇಲೆ ಗ್ರಂಥಾಲಯ ಕಟ್ಟಿದ್ದಾರೆ. ನಮ್ಮ ABC ಯಲ್ಲಣ್ಣ ಇರ್ಬೋದು, ಸತೀಶ್ ಅಣ್ಣ ಇರ್ಬೋದು, ಕವಿತಾ ಸತೀಶ್ ಇರ್ಬೋದು, ಆಮೇಲೆ ಗ್ರಾಮಸ್ಥರು 4 ಜನ ಅಧ್ಯಕ್ಷರು ಆಗಿದ್ದಾರೆ ಈ ಗ್ರಾಮದಲ್ಲಿ. ಹಾಗೂ ಇನ್ನೂ ಅಭಿವೃದ್ಧಿಯ ಕಾರ್ಯಕ್ರಮ ಆಗಲಿ, ನಮ್ಮ ಶಾಸಕರಾದ ಶಿವಣ್ಣ ಇನ್ನೂ ಚೆನ್ನಾಗಿ ಅಭಿವೃದ್ಧಿ